ದುಡ್ಡು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ದುಡ್ಡು ಅಂದರೆ ಎಲ್ಲರಿಗೂ ಇಷ್ಟನೇ. ಅದು ಎಸ್ಪೆಷಲಿ ಹೆಣ್ಮಕ್ಳಿಗಂತೂ ನಾವು ಉಳಿತಾಯ ಮಾಡಬೇಕು ಅನ್ನೋ ಇಂಟೆನ್ಷನ್ ತುಂಬಾ ಇರುತ್ತೆ. ಅದು ಅವರವರ ಒಂದು ಸ್ವಇಚ್ಛೆ. ಅಂದರೆ ಕೆಲವೊಬ್ಬರು ಬಟ್ಟೆ ತೊಗೊಳಕ್ಕಿರ್ಬೋದು, ಕೆಲವೊಬ್ಬರು ಒಡವೆ ತೊಗೊಳಕ್ಕಿರ್ಬೋದು, ಅಥವಾ ಕೆಲವೊಬ್ಬರು ಫ್ಯೂಚರ್ ಪ್ಲ್ಯಾನಿಂಗ್ ಇರ್ಬೋದು, ಅಥವಾ ಕೆಲವೊಬ್ಬರು ಅವರವರ ಮಕ್ಕಳ ಎಜುಕೇಷನ್ಗಿರ್ಬಹುದು. ಯಾವುದಕ್ಕಾದ್ರೂ ಒಂದು ಹೊತ್ತು ಹಣವನ್ನು ಕೂಡಿಡಬೇಕು ಅಂತಂದು ಹೇಳ್ಬಿಟ್ಟು ತುಂಬ ಒದ್ದಾಡ್ತಿರ್ತಾರೆ. ಅದೇ ರೀತಿ ಇನ್ನೊಂದೇನಪ್ಪ ಅಂತಂದರೆ, ಈಗ ಅತ್ತೆ ಮನೆ ಸೊಸೆರು ಕೂಡ ನಾವು ಕೂಡ ದುಡ್ಡನ್ನು ಕೂಡಿಡಬೇಕು ಅನ್ನೋದು ಅವ್ರಿಗೂ ಕೂಡ ಒಂದು ಆಸೆ ಇರುತ್ತೆ. ಅವ್ರ ಕೈಲಾದರೆ ಅದು ಸಾಧ್ಯ ಆಗ್ತಾ ಇರಲ್ಲ. ಯಾಕೆ, ಏನು, ಎತ್ತ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಅದೇ ರೀತಿ ಈಗ ನಾನು ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಮನಿ ಸೇವಿಂಗ್ ಟಿಪ್ಸನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ಅದು ಯಾವುದು ಅಂತಂದು ಹೇಳ್ಬಿಟ್ಟು ಅದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಹಾಗಿದ್ರೆ ಇನ್ನೇನು ಕೂಡ ಬನ್ನಿ ವಿಡಿಯೋನ ಶುರು ಮಾಡೋಣ. ಯಾರೆಲ್ಲ ನನ್ನ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಒಂದು ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ಏನಪ್ಪ ಅಂತಂದರೆ, ದುಡ್ಡು ಅನ್ನೋದು ಎಂಥರನ್ನೂ ಕೂಡ ಚೇಂಜ್ ಮಾಡಿಸುತ್ತೆ. ಅಂದರೆ ಸಂಬಂಧಗಳನ್ನು ಕೂಡ ಬೇರೆ ಮಾಡೋವಂಥ ಕೆಪಾಸಿಟಿ ಇರೋದು ಈ ದುಡ್ಡಿಗೆ ಮಾತ್ರ. ಹಾಗಾಗಿ ನಾವು ಏನಪ್ಪ ಅಂತಂದರೆ, ಎಲ್ಲ ಹೆಣ್ಮಕ್ಳು ಕೂಡ ನಾವು ಸೇವಿಂಗ್ ಮಾಡಬೇಕು, ನಾವು ಕೂಡ ಎಲ್ಲರ ಥರ ಇರಬೇಕು, ನಾವು ಕೂಡ ಅವ್ರ ಥರ ಬಟ್ಟೆ ತೊಗೋಬೇಕು, ಅವ್ರ ಥರ ಒಡವೆ ತೊಗೋಬೇಕು ಅನ್ನೋ ಪ್ರತಿಯೊಂದು ಕೂಡ ಎಲ್ಲ ಹೆಣ್ಮಕ್ಳಿಗೂ ಕೂಡ ಆಸೆ ಇರುತ್ತೆ. ಆದರೆ ಎಲ್ಲರಿಗೂ ಕೊರತೆ ಅಂದರೆ ಈ ದುಡ್ಡಿಂದು. ದುಡ್ಡಿಲ್ಲ ಅಂದರೆ ಏನೂ ನಡೆಯಲ್ಲ. ಪ್ರತಿಯೊಂದಕ್ಕೂ ಕೂಡ ದುಡ್ಡು ಬೇಕು. ಈಗ ಕುಡಿಯೋ ನೀರಿಗೆ ಸಮೇತ ದುಡ್ಡು ಬೇಕು, ಉಸಿರಾಡೋ ಗಾಳಿಗೂ ಸಮೇತ ನಾವು ದುಡ್ಡು ಕೊಟ್ಟು ಉಸಿರಾಡುವಂತಹ ಒಂದು ಪರಿಸ್ಥಿತಿ ಈಗ ನಮಗೆ ಸೃಷ್ಟಿಯಾಗಿದೆ ಅಂತಂದು ಹೇಳ್ಬೋದು. ಹಾಗಾಗಿ ದುಡ್ಡು ಅಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಕೂಡ ದುಡ್ಡು ಅನ್ನೋದು ಅರ್ಥ ಆಗುತ್ತೆ. ಅದೇ ರೀತಿ ದುಡ್ಡಿನ ಮೇಲೆ ವ್ಯಾಮೋಹ ಕೂಡ ಜಾಸ್ತಿ ಇರುತ್ತೆ. ಯಾರೂ ಕೂಡ ನನಗೆ ದುಡ್ಡಿನ ಮೇಲೆ ವ್ಯಾಮೋಹ ಇಲ್ಲ ಅಂತ ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನನ್ನ ಹೊರತಾಗಿ ಕೂಡ ನನಗೂ ಕೂಡ ಎಲ್ಲರೂ ಕೂಡ ಅವರವರದೇ ಒಂದು ಅವಶ್ಯಕತೆ ಎಲ್ಲರಿಗೂ ಇರುತ್ತೆ. ಈಗ ನಾವು ಸೇವ್ ಮಾಡಬೇಕು. ಇವಾಗ ಕೆಲವೊಬ್ಬರು ಟಿಪ್ಸ್ ಹೇಳಿರ್ತಾರೆ. ಅಂದರೆ ನಾವು ಡೈಲಿ 50 ರುಪೀಸ್ನ ಎತ್ತಿಡ್ತೀವಿ ನಮ್ಮ ಉಳಿತಾಯಕ್ಕೋಸ್ಕರ, ಇಲ್ಲ ನಾವು ಮಂತ್ಲಿ ಇಷ್ಟು ದುಡ್ಡನ್ನು ಉಳಿತಾಯ ಮಾಡ್ತೀವಿ, ಇಲ್ಲ ನಾವು ಇಯರ್ಲಿ ಇಷ್ಟು ದುಡ್ಡನ್ನು ಉಳಿತಾಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳಿರ್ತಾರೆ. ಏನಪ್ಪ ಅಂತ ಅಂದರೆ, ಈಗ ನಾವು ಆ ಥರ ಉಳಿತಾಯ ಮಾಡಬೇಕು ಅಂತಂದರೆ ಇಲ್ಲ ನಮ್ಮದು ಸಪ್ರೇಟ್ ಫ್ಯಾಮಿಲಿ ಆಗಿರಬೇಕು, ಅಥವಾ ಇಲ್ಲ ಅಂದರೆ ನಮ್ಮದೇ ಮನೆ ನಡೆಸೋ ಒಂದು ಕೆಪಾಸಿಟಿ ಇದ್ದರೆ ಮಾತ್ರ ನಾವು ಹಣವನ್ನು ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಬಂದುಬಿಟ್ಟು ನಮ್ಮ ಹಸ್ಬೆಂಡ್ ಅಂದರೆ ನಮ್ಮ ಮನೆಯವರು ಏನಾದರೂ ಕೆಲಸದಲ್ಲಿದ್ದರೆ ಮಾತ್ರ ನಾವು ಹಣವನ್ನು ಉಳಿತಾಯ ಮಾಡಬಹುದು ಅಂತ. ಅಂದರೆ ಈಗ ಏನಪ್ಪ ಅಂತಂದರೆ, ಹಳ್ಳಿಗಳಲ್ಲಿ ಇದೆಲ್ಲ ಸಾಧ್ಯ ಇಲ್ಲ. ನಾವು ತಿಂಗಳ ಗ್ರೋಸರಿ ತರೋದಿಲ್ಲ, ಅದರಿಂದ ನಾವು ಉಳಿತಾಯ ಮಾಡೋಕ್ಕಾಗಲ್ಲ. ಅದೇ ರೀತಿ ತರಕಾರಿಯನ್ನು ಕೂಡ ಅಷ್ಟೇ, ನಾವು ಇಷ್ಟೇ ದುಡ್ಡು ಕೊಡ್ತಾರೆ ನಮಗೆ ಅಂತ ಹೇಳೋಕ್ಕಾಗಲ್ಲ ತರಕಾರಿ ತರಲಿಕ್ಕೆ. ಏನಾದರೂ ನಾವು ಹೊಲದಲ್ಲಿ ತರಕಾರಿ ಬೆಳೆದಿದ್ವಿ ಅಂದರೆ ಮುಗೀತು, ಅಲ್ಲಿಗೆ ನೇರ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನಾವು ಬೇರೆ ಕೈ ಕೆಳಗೆ ಇರೋದ್ರಿಂದ, ಅಂದರೆ ನಾವು ಅತ್ತೆ ಮನೆ ಸೊಸೆ ಆಗಿರೋದ್ರಿಂದ ಎಲ್ಲ ಖರ್ಚು ವೆಚ್ಚ, ಮನೆಯ ಆಗು ಹೋಗು ಪ್ರತಿಯೊಂದನ್ನು ಕೂಡ ಅತ್ತೆ ಮಾವ ಅನ್ನೋ ಏನು ನಮ್ಮ ಮನೆಯಲ್ಲಿ ಹಿರಿಕರು ಇರ್ತಾರೆ ಅಥವಾ ದೊಡ್ಡವರು ಇರ್ತಾರೆ ಅವರೇ ಸಂಭಾಳಿಸೋದ್ರಿಂದ ನಮಗೆ ಅದರಲ್ಲೂ ಕೂಡ ಏನು ಉಳಿತಾಯ ಮಾಡೋಕ್ಕಾಗಲ್ಲ. ಈಗ ನಾವು ಸಾಕಷ್ಟು ಜನ ನಾವು ಯೂಟ್ಯೂಬ್ ನೋಡಿಬಿಟ್ಟು ಇಲ್ಲ ನಾವು ಉಳಿತಾಯ ಮಾಡಬೇಕು, ನಾವು ಅವ್ರ ಥರ ಏನಾದ್ರು ತೊಗೋಬೇಕು ಅಂತಂದೇಳಿ ಎಲ್ಲರಿಗೂ ಆಸೆ ಇರುತ್ತೆ. ಉಳಿತಾಯ ಮಾಡೋರು ಹೇಳ್ತಾರೆ ನಾವು ಈ ಥರ ಉಳಿತಾಯ ಮಾಡಿದ್ವಿ ಅಂತಂದರೆ, ಅದು ಪ್ರತಿ ಹೆಣ್ಮಕ್ಳ ಒಂದು ಬುದ್ಧಿವಂತಿಕೆಯ ಲಕ್ಷಣ ಅಂತಂದೇ ಹೇಳ್ಬೋದು. ಒಂದು ಮನೆಯಲ್ಲಿ ಒಂದು ಹೆಣ್ಣು ಜಾಣ್ಮೆತನವನ್ನು ಉಪಯೋಗಿಸಿ ಸಂಸಾರವನ್ನು ನಡೆಸಿದರೆ ಆ ಮನೆತನ ಯಾವುದೇ ಒಂದು ಕಷ್ಟ ಕಾಲಕ್ಕೆ ತಾನು ಒಂದು ಕೂಡಿಟ್ಟ ಹಣ ಹೆಲ್ಪ್ ಆಗುತ್ತೆ ಅನ್ನೋದು ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಇಂಥ ಪರಿಸ್ಥಿತಿಗಳಲ್ಲಿ ನಾವು ಹಣವನ್ನು ಕೂಡಿಡೋದು ತುಂಬಾ ಕಷ್ಟ. ಇನ್ನೊಂದು ಬಂದುಬಿಟ್ಟು, ನಾವು ಏನೇ ಹಣ ಕೂಡಿಟ್ರು ಅಥವಾ ಏನೇ ನಾವು ಬಂಗಾರ ತೊಗೊಂಡ್ರು ಅಥವಾ ನಾವು ಏನೇ ಹಣವನ್ನು ಕೂಡಿಟ್ಟು ಬೇರೆ ತೊಗೊಂಡ್ರು, ಪ್ರತಿಯೊಂದು ನಾವು ಮಾಡೋದು ನಮ್ಮ ಫ್ಯೂಚರ್ ಪ್ಲಾನಿಂಗಿಗೋಸ್ಕರ ಮತ್ತು ನಮ್ಮ ಮಕ್ಕಳಿಗೋಸ್ಕರ. ಎಸ್ಪೆಷಲಿ ನಾವು ಮಕ್ಕಳಿಗೋಸ್ಕರನೇ ಮಾಡೋದು. ನಾವು ಒಡವೆ ಮಾಡಿದರೆ ನಮ್ಗೆ ಏನಾದ್ರು ಹೆಣ್ಮಕ್ಳಿದ್ರೆ ನಮಗೆ ಒಡವೆ ಮೇಲೆ ಆಸೆ ಇರುತ್ತೆ, ಮುಂದೆ ನನ್ನ ಮಗಳಿಗೆ ಬರುತ್ತೆ ಅಂತಂದು ಹೇಳ್ಬಿಟ್ಟು ನಾವು ದುಡ್ಡನ್ನು ಕೂಡಾಕಿ ಒಡವೆಗಳನ್ನು ಮಾಡಿಸ್ಕೊತೀವಿ. ಅದೇ ನಾವು ಹಣವನ್ನು ಡೆಪಾಸಿಟ್ ಮಾಡಿ ಒಂದು ಕಡೆ ಕೂಡಿಟ್ರೆ ನನ್ನ ಮಗನ ಮುಂದಿನ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ. ಈಗ ಚಿಕ್ಕವನಿರೋನು ಮುಂದೆ ದೊಡ್ಡವನಾಗ್ತಾನೆ, ಅವನು ಹೈಯರ್ ಎಜುಕೇಷನ್ಗೆ ಹೋದಾಗ ನಮಗೆ ಈ ಹಣ ನಮಗೆ ಹೆಲ್ಪ್ ಆಗುತ್ತೆ. ಆಗ ಸಾಲ ಮಾಡೋದಕ್ಕಿಂತ ಈಗಲಿಂದನೇ ನಾವು ಕೂಡಿಡೋಣ ಅಂತಂದು ಹೇಳ್ಬಿಟ್ಟು
ನಾವು ಕೂಡಿರ್ತೀವಿ. ನಾವೇನೇ ಮಾಡಿದರೂ, ನಾವು ಎಷ್ಟೇ ಹೊಡೆದಾಡಿ ಕೂಡಿಟ್ರು, ಎಷ್ಟೇ ಬಟ್ಟೆ ಕೂಡಿಟ್ರು ಕೊನೆಗೆ ಸೇರೋದು ಅದು ನಮ್ಮ ಮಕ್ಕಳಿಗೇನೆ. ಅಂದರೆ ನಮ್ಮ ಫ್ಯೂಚರ್ ಪ್ಲ್ಯಾನು ಕೂಡ ಅದೇ, ನಮ್ಮ ಮಕ್ಕಳು ಖುಷಿಯಾಗಿರಬೇಕು, ನಾವು ಪಟ್ಟಂತಹ ಕಷ್ಟ ನನ್ನ ಮಕ್ಕಳು ಪಡಬಾರ್ದು, ಅವರು ಎಲ್ಲ ರೀತಿ ಖುಷಿಯಿಂದ ಸಂತೋಷವಾಗಿರಬೇಕು, ಮತ್ತು ಅವರು ನಮ್ಮ ಅಪ್ಪ ಅಮ್ಮ ನಮಗೆ ಏನು ಮಾಡಿದರು ಅಂತ ನೊಂದ್ಕೋಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ದುಡ್ದಿದ್ರಲ್ಲಿ ಅರ್ಧ ಭಾಗನಾದರೂ ನಾವು ಎತ್ತಿಡೋಕ್ಕೆ ಟ್ರೈ ಮಾಡ್ತೀವಿ, ಕೂಡಿಡೋಕ್ಕೆ ಟ್ರೈ ಮಾಡ್ತೀವಿ. ಮನೆಯಲ್ಲಿ ಹೆಣ್ಮಕ್ಳು ಅನಾವಶ್ಯಕವಾಗಿ ಖರ್ಚು ಕಡಿಮೆ ಮಾಡ್ತಾರೆ. ಈ ಉಳಿತಾಯದ ಒಂದು ಮನೋಭಾವ ಬಂದರೆ ಮತ್ತು ಸಂಸಾರವನ್ನು ನೀಟಾಗಿ ನಡೆಸ್ಕೊಂಡು ಹೋಗ್ತಾರೆ. ಇಲ್ಲದ ಸಲ್ಲದ ಒಂದು ವಸ್ತುಗೆ ಆಗಿರ್ಬೋದು, ಬಟ್ಟೆಗೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಅಂತಂದು ಹೇಳ್ಬಿಟ್ಟು ನಾವು ಹಣವನ್ನು ಕೂಡಿರ್ತೀವಿ. ಅದು ಮೇಲ್ಪಟ್ಟು ಇವಾಗ ನಾವು ಈ ಥರ ನೋಡ್ಬಿಟ್ಟಿದ್ದೀವಿ, ನಮ್ಮ ಯಜಮಾನ್ರ ಹತ್ರ ನೆನೆಸ್ಕೊಂಡು ನಾವು ಹೆಂಗೋ ಕೂಡಾಕ್ತೀವಿ, ದುಡ್ಡು ಕೂಡಾಕಿ ಒಡವೆ ತಗೊತೀವಿ ಅಂತ ನೀವು ಹೇಳ್ಬೋದು. ಅತ್ತೆ ಮನೇಲಿ ನಾವಿದ್ದಾಗ, ಸೊಸೆಯಾಗಿ ನಾವು ಇದ್ದಾಗ, ನಾವು ಕೂಡಿಟ್ಟ ಹಣದಲ್ಲಿ ಏನಾದರೂ ಚಿನ್ನ ತೊಗೊಂಡ್ರೆ ಅತ್ತೆಗೆ ಹೇಳ್ದೆ ಇದ್ದರೂ ಕೂಡ ನಾವು ಯಾವಾಗಲಾದರೂ ಹಾಕ್ಕೊಂಡಾಗ ಗೊತ್ತಾಗುತ್ತೆ ಚಿನ್ನ ತೊಗೊಂಡಿರೋದು ಹೊಸದಾಗಿ. ಆಗ ಕೇಳ್ತಾರೆ ಎಲ್ಲಿಂದ ತೊಗೊಂಡಿದ್ದು, ಏನು ಎತ್ತ ಅಂತಂದು ಹೇಳ್ಬಿಟ್ಟು. ಇಲ್ಲ ನಾವು ಅಮ್ಮ ಕೊಡ್ಸಿದ್ರು, ಇಲ್ಲ ಅಪ್ಪ ಕೊಡ್ಸಿದ್ರು, ಏನೋ ಒಂದು ಹೇಳ್ತೀವಿ ಹಾಗೆ ಹೀಗೆ ಅಂತಂದು ಹೇಳ್ಬಿಟ್ಟು. ನಾವು ನಮ್ಮ ಒಂದು ಫೀಲಿಂಗ್ಸ್ನ ನಮ್ಮ ಬೆಸ್ಟ್ ಫ್ರೆಂಡ್ ಹತ್ರನೋ ಅಥವಾ ನಮ್ಮ ನೆರೆಹೊರೆಯವ್ರ ಹತ್ರನೋ ಬೇರೆಯವರವ್ರ ಹತ್ರ ಶೇರ್ ಮಾಡ್ಕೊಂಡಿರ್ತೀವಿ. ನೋಡಿ ಅಕ್ಕ, ನಾನು ಈ ಥರ ನಾವು ಶೇರ್ ಮಾಡ್ಕೊಂಡಿರ್ತೀವಿ. ಏನಂತಂದರೆ ನಮ್ಮ ಮನೆಯವರು ದುಡ್ಡು ಕೊಟ್ಟಿದ್ದು, ನಾನು ಅದನ್ನೆಲ್ಲ ಕೂಡ ಹಾಕ್ಬಿಟ್ಟು ಕಿವಿ ತೊಗೊಂಡೆ, ಉಂಗುರ ತೊಗೊಂಡೆ ಅಂತ ಶೇರ್ ಮಾಡ್ಕೊಂಡಿರ್ತೀವಿ. ಆಗ ಅದು ಒಂದಲ್ಲ ಒಂದಿನ ಹೋಗಿ ಅತ್ತೆಗೆ ಸ್ವಿಚ್ಚು ಆನ್ ಆಗಿರುತ್ತೆ. ಆಗ ಮನೆಯಲ್ಲಿ ಕೇಳಬೇಕಾದ ಯುದ್ಧ ಕಾಂಡಗಳೇ ನಡೀತವೆ. ನಾನು ಎಲ್ಲ ಅತ್ತೆಯರು ಅದೇ ಥರ ಇರ್ತಾರೆ ಅಂತಲ್ಲ, ಈ ಕಾಲದಲ್ಲೂ ಕೂಡ ಟಿಪಿಕಲ್ ಅತ್ತೆ ಸೊಸೆ ಅಂದರೆ ಇದ್ದಾರೆ. ಅತ್ತೆನ ಕಂಡ್ರೆ ಸೊಸೆಗಾಗಲ್ಲ, ಸೊಸೆನ ಕಂಡ್ರೆ ಅತ್ತೆಗಾಗಲ್ಲ ಅನ್ನೋ ಟಿಪಿಕಲ್ ಅತ್ತೆ ಸೊಸೆಯವರು ಇದ್ದಾರೆ. ಹಾಗಾಗಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಎಲ್ಲರಿಗೂ ಅಂತಲ್ಲ. ಆಗ ಅವ್ರ ಮೈಂಡಲ್ಲಿ ಏನಿರುತ್ತೆ ಅಂತಂದರೆ, ನೋಡು ನಾವು ಸಂಸಾರಕ್ಕೆ ಮನೆತನಕ್ಕೆ ನಾವೆಲ್ಲ ತಂದಾಕಿದ್ವಿ, ಇವರು ನಮಗೆ ಗೊತ್ತಿದ್ದಂಗೆ ಇವರೇ ವ್ಯವಹಾರ ಮಾಡಿಕೊಂಡು ತೊಗೊಂಡಿದ್ದಾರೆ ಅಂತ ಅಂತಾರೆ ಹೊರತು ನಮ್ಮ ಸೊಸೆ ಎಷ್ಟು ಬುದ್ಧಿವಂತಳಿದ್ದಾಳೆ, ಏನು ಖರ್ಚು ಮಾಡದೇ ಇರೋ ಹಾಗೆ ಅನಾವಶ್ಯಕವಾಗಿ ಒಡವೆ ಮಾಡ್ಕೊಂಡಿದ್ದಾಳೆ, ಅದು ನಮ್ಮನೆಗೆ ತಾನೇ ಬರೋದು ಅಂತಂದು ಹೇಳ್ಬಿಟ್ಟು ಅವರು ತಲೆಗೆ ಹಾಕ್ಕೊಳ್ಳೋದಿಲ್ಲ. ಅವ್ರು ಹೇಳೋದೇನು ಇಲ್ಲ, ನಮಗೆ ಗೊತ್ತಿಲ್ಲದಂಗೆ ವ್ಯವಹಾರ ಮಾಡಿಕೊಂಡು ಗಂಡ ಹೆಂಡತಿ ಎಷ್ಟು ಮುಂದುವರಿದ್ದಾರೆ ನೋಡು ಅಂತಂದ್ರೆ ಮನೇಲಿ ಮಹಾಯುದ್ಧಗಳೇ ನಡೆದೋಗುತ್ತೆ ಅಂತಂದರೆ ಹೇಳ್ಬೋದು. ಹಂಗಾಗಿ ನಾನೀಗ ಹೇಳೋ ಒಂದು ಟಿಪ್ನ ನೀವು ನಮ್ಮ ಲೈಫಲ್ಲಿ ನಾವು ಅನುಸರಿಸ್ಕೊಂಡ್ರೆ ಮುಂದೆ ನಮ್ಮ ಜೀವನದಲ್ಲಿ ಮುಂದೆ ಬರೋ ಭವಿಷ್ಯದಲ್ಲಿ ಅಂತಂದರೆ ನಮ್ಮ ಮಕ್ಕಳ ಹೈಯರ್ ಎಜುಕೇಷನ್ಗಿರ್ಬೋದು, ಅಥವಾ ಮಕ್ಕಳ ಮದುವೆಗಿರ್ಬೋದು, ಅಥವಾ ನಮ್ಮ ವೃದ್ಧಾಪ್ಯದಲ್ಲಿ ನಮಗೆ ಫುಲ್ ವಯಸ್ಸಾದಾಗ ನಾವು ದುಡಿದೇ ಇರೋವಂಥ ಪರಿಸ್ಥಿತಿಗೆ ಬಂದಾಗ ಆ ದುಡ್ಡು ನಾವೇನು ಸೇವಿಂಗ್ ಮಾಡಿರ್ತೀವಲ್ವ ಆ ದುಡ್ಡು ನಮಗೆ ಅವಶ್ಯಕವಾಗಿ ಸಿಗುತ್ತೆ. ಅಂತಂದರೆ ನಾವು ದುಡಿಯೋಕ್ಕಾಗದೇ ಇರೋವಂಥ ಒಂದು ಕ್ಷಣದಲ್ಲಿ ನಾವು ಆ ದುಡ್ಡಿಂದ ನಮ್ಮ ಜೀವನವನ್ನು ಯಾರ ಮುಂದೆನೂ ಕೈ ಚಾಚದೆ, ಯಾರ ಹಂಗಿಲ್ಲದೆ ನಮ್ಮ ದುಡಿಮೆಯಲ್ಲೇ ನಾವು ಅನ್ನವನ್ನು ತಿನ್ನಬಹುದು ಅಂತಂದೇ ಹೇಳ್ಬೋದು. ಈ ಒಂದು ಟಿಪ್ಪು ನಿಮಗೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಅಂತಂದರೆ ಏನಪ್ಪ ಅಂತಂದರೆ, ಈಗ ನಾವು ಕೆಲವೊಬ್ಬರು ಹೇಳ್ಬೋದು ಆರ್ ಡಿ ಕಟ್ಬೋದಲ್ವಾ, ಅಥವಾ ಉಂಡಿಯಲ್ಲಿ ಹಾಕ್ಬೋದಲ್ವಾ, ಅದು ಕೆಲವೊಬ್ಬರಿಗೆ ವರ್ಕ್ ಆಗುತ್ತೆ. ಅಂದರೆ ಡೈಲಿ ದುಡಿಯೋರಿಗೆ, ಅಥವಾ ಅವ್ರ ಗಂಡ ದುಡಿಯೋರಿಗೆ, ಅಥವಾ ಅವರು ಸಿಂಗಲ್ ಫ್ಯಾಮಿಲಿ ಆಗಿದ್ದರೆ ಅವ್ರಿಗೆಲ್ಲರಿಗೂ ಇದು ವರ್ಕ್ ಆಗುತ್ತೆ. ನಾನು ವರ್ಕ್ ಆಗಲ್ಲ ಅಂತ ಹೇಳಿದ್ರೆ ಅವರು ಒಡವೆನಾದರೂ ತೊಗೋಬೋದು, ಅವರವರ ಒಂದು ಪರ್ಸ್ನಲ್ ವಿಷಯಕ್ಕೆ ಅವರು ಹಣವನ್ನು ಉಪಯೋಗಿಸ್ಕೊಳ್ತಾರೆ. ನಾವು ಕೂಡಿಟ್ಟ ಹಣ ಯಾವತ್ತೂ ನಮಗೆ ಮೋಸ ಮಾಡೋದಿಲ್ಲ ಅನ್ನೋದು ಒಂದು ನಂಬಿಕೆ. ಈಗ ನಾನು ಹೇಳೋ ಪಾಯಿಂಟ್ ಏನಪ್ಪ ಅಂತಂದರೆ, ನಾವು ನಮ್ಮ ಜೀವನದಲ್ಲಿ ನಾವು LIC ಅನ್ನೋದನ್ನು ನಾವು ಮಾಡಿಸ್ಕೊಂಡ್ರೆ ನಮ್ಮ ಲೈಫ್ ಒಂದು ಟರ್ನಿಂಗ್ ಪಾಯಿಂಟ್ ಅಂತಂದೇ ಹೇಳ್ಬೋದು. ಯಾಕೆ ಅಂತಂದರೆ, ಈಗ ಅದು ನಮಗೆ ತುಂಬ ಲಾಂಗ್ ಟರ್ಮ್ ಅನ್ನಿಸ್ಬೋದು. ಅಂದರೆ ಈಗ LIC ಅಂದ್ಬಿಟ್ರೆ ಮಿನಿಮಮ್ ಅಂದರೂ ಒಂದು 15 ಮುಂಚೆ ಎಲ್ಲ ಕಡಿಮೆ ಇತ್ತು. ಈಗೆಲ್ಲ ಸ್ವಲ್ಪ ನಮ್ಮ ಅವಶ್ಯಕತೆಗಳು ಬದಲಾದಂತೆ, ನಮ್ಮ ಜೀವನ ಶೈಲಿ ಬದಲಾದಂತೆ ಸ್ವಲ್ಪ ಈಗ ಲಾಂಗ್ ಟರ್ಮ್ ಆಗಿದೆ ಅಂತಂದೇ ಹೇಳ್ಬೋದು. ಏನಪ್ಪ ಅಂತಂದರೆ, ನಮಗೆ ಈಗ ಅದು ಅಯ್ಯೋ ಅದನ್ನೇನು ಕಟ್ತೀರಾ, ಬಡ್ಡಿ ಕಡಿಮೆ ಕಣ್ರಿ, ಅದು ಬರೋದು 15 ವರ್ಷ 16 ವರ್ಷ ಆಗುತ್ತೆ, ಅಲ್ಲಿವರೆಗೂ ಇರೋರು ಯಾರೋ ಸಾಯೋರು ಯಾರೋ ಅಂತಂದು ಹೇಳ್ಬಿಟ್ಟು ನಾವು ತುಂಬ ನೆಗ್ಲೆಕ್ಟ್ ಮಾಡ್ತೀವಿ. ಅಂದರೆ ಅದು ತಪ್ಪು. ಈಗ ನಾವು ಸ್ವಲ್ಪ ಹಣವನ್ನು ಕೂಡಿಟ್ಟು LICಗಳನ್ನು ನಾವು ಮಾಡಿಸ್ಕೊಳ್ತಾ ಬಂದರೆ ನಮ್ಮ ಇಳಿ ವಯಸ್ಸಿನಲ್ಲಿ, ಅಂದರೆ ನಮ್ಮ ವೃದ್ಧಾಪ್ಯದಲ್ಲಿ ನಮಗೆ ಅದು ಜೀವನವನ್ನೇ ಕಟ್ಟಿಕೊಡೋ ಅಂತಹ ಒಂದು ಬಿಗ್ ಅಮೌಂಟಾಗಿ ನಮಗೆ ರೂಪುಗೊಳ್ಳುತ್ತೆ. ಇಲ್ಲ ಅಂದರೆ ನಮ್ಮ ಮಕ್ಕಳ ಹೈಯರ್ ಎಜುಕೇಷನ್ಗಾದರೂ ಅದು ಹೆಲ್ಪ್ ಆಗುತ್ತೆ, ಅಥವಾ ಮದುವೆಗಾದರೂ ಹೆಲ್ಪ್ ಆಗುತ್ತೆ. ಏನೋ ಒಂದು ನಮಗೆ ಬಿಗ್ ಅಮೌಂಟ್ ಅನ್ನೋದು ಸಿಗುತ್ತೆ ಅಂತಂದು ಹೇಳ್ಬೋದು. ವರ್ಷಕ್ಕೆ ನಾವು ಒಂದು ಸತಿ ಮಾತ್ರ ಕಂತನ್ನು ಕಟ್ತೀವಿ. ಇದರಿಂದ ಅತ್ತೆ ಸೊಸೆ ಜಗಳನೂ ಕೂಡ ನಾವು ನಿವಾರಿಸ್ಬೋದು. ಏನಪ್ಪ ಅಂತಂದರೆ,
ಅತ್ತೆಗೇನು ಸಮಾಧಾನ, ಅಟ್ ಪ್ರೆಸೆಂಟ್ ಏನೂ ತೊಗೊಂಡಿಲ್ಲ ಸೊಸೆ ಅನ್ನೋದೇ ಸಮಾಧಾನ ಅಷ್ಟೇ. ಅಟ್ ಪ್ರೆಸೆಂಟ್ ಏನೂ ತಗೊಳ್ಳೋ ಹಾಗಿಲ್ಲ ಅಂದರೆ ನಾನು ಎಲ್ಲರಿಗೂ ಹೇಳ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ. ಈಗಲೂ ಕೂಡ ಹಳ್ಳಿಗಳಲ್ಲಿ ಟಿಪಿಕಲ್ ಅತ್ತೆ ಸೊಸೆ ಇದ್ದಾರೆ, ನಾನು ಅಂಥವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ನಾವು ಏನು ಹಳ್ಳಿಗಳಲ್ಲಿ ನಾವು ಹೊಲದಲ್ಲಿ ಬೆಳೆ ಬೆಳಿತೀವಲ್ವ, ನಮಗೆ ಆ ಬೆಳೆ ನಾವು ಮಾರ್ಕೆಟಿಗೆ ಹಾಕಿದಾಗ ನಮಗೆ ಒಂದು ಅಮೌಂಟ್ ಅಂತ ಸಿಗುತ್ತೆ. ನಾವು ಆವಾಗ ಲೆಕ್ಕಾಚಾರವನ್ನು ಮಾಡ್ಕೊಳ್ತೀವಿ. ಅಂದರೆ ಮುಂದೆ ಹೊಲಕ್ಕೆ ಬೀಜ ಗೊಬ್ಬರ ಅದಕ್ಕೆ ಎಷ್ಟು ಅಮೌಂಟ್ ಬೇಕು, ವ್ಯವಸಾಯಕ್ಕೆ ಎಷ್ಟು ದುಡ್ಡು ಬೇಕು, ಮನೆತನಕ್ಕೆ ಎಷ್ಟು ಖರ್ಚಿಗೆ ದುಡ್ಡು ಬೇಕು, ಇನ್ನು ಮಿಕ್ಕಿರೋದನ್ನು ಏನು ಮಾಡಬೇಕು, ಯಾವ ರೀತಿ ನಾವು ಅದನ್ನು ಉಪಯೋಗಿಸ್ಕೋಬೇಕು ಅನ್ನೋದು ಎಲ್ಲರ ಮೈಂಡಲ್ಲೂ ಅದು ಕ್ಯಾಲ್ಕುಲೇಷನ್ ಆಗಿರುತ್ತೆ. ಅದರಲ್ಲಿ ನಾವು ನಮ್ಮ ಹಳ್ಳಿಗಳಲ್ಲಿ ನಾವು ಈ ಥರ LICಗಳನ್ನು ನಾವು ಕಟ್ಕೊಳ್ತಾ ಬಂದರೆ ಅದು ನಮಗೆ 16 ವರ್ಷಕ್ಕೆ ಮೆಚುರಿಟಿ ಆಗಲಿ, 18 ವರ್ಷಕ್ಕೆ ಮೆಚುರಿಟಿ ಆಗಲಿ, ಕೊನೆಗೆ ನಮ್ಮ ಇಳಿ ವಯಸ್ಸಿನಲ್ಲಿ ಅಂದರೆ ವೃದ್ಧಾಪ್ಯದಲ್ಲಿ ಅದು ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಹೀಗಿದ್ದವರು ಹಿಂಗೆ ಇರ್ತೀವಿ ಅಂತ ಹೇಳಕ್ಕೆ ಬರೋದಿಲ್ಲ. ಕೆಲವೊಮ್ಮೆ ನಮ್ಮ ಮಕ್ಕಳೇ ನಮ್ಮನ್ನು ನೋಡ್ಕೊಳ್ದೇ ಇರೋವಂಥ ಪರಿಸ್ಥಿತಿಗೂ ಬರಬಹುದು, ಇಲ್ಲ ಅಥವಾ ನಾವೇ ಅವರನ್ನು ನೆಗ್ಲೆಕ್ಟ್ ಮಾಡೋ ಒಂದು ಪರಿಸ್ಥಿತಿಯಲ್ಲೂ ಕೂಡ ನಾವು ಇರಬಹುದು, ಹೇಳೋಕ್ಕಾಗಲ್ಲ. ಈಗ ಇದ್ದ ಜೀವನ ಮುಂದೆನೂ ಇದೇ ಥರ ಇರ್ತೀವಿ ನಾವು ಅಂತಂದು ಹೇಳ್ಬಿಟ್ಟು ನಮ್ಮ ಇಳಿ ವಯಸ್ಸಿನಲ್ಲಿ ನಮಗೆ ಯಾರು ದುಡ್ದಾಕೋರು ಇಲ್ಲದೆ ಇರುವಾಗ ನಮ್ಮ ಕೈಲೂ ಕೂಡ ಶಕ್ತಿ ಇರಲ್ಲ, ನಮಗೆ ದುಡಿಯೋ ಒಂದು ಸಾಮರ್ಥ್ಯನೂ ಕೂಡ ಇರಲ್ಲ. ಆಗ ನಾವೇನು LIC ಕಟ್ಕೊಂಡು ಬಂದಿರ್ತೀವಲ್ಲ, ಆ ಅಮೌಂಟ್ ನಮಗೆ ಒಂದು ದೊಡ್ಡ ಅಮೌಂಟಾಗಿ ನಮ್ಮ ಕೈ ಸೇರುತ್ತಲ್ವ, ಆಗ ನಾವು ಆ ಹಣದಲ್ಲಿ ನಮ್ಮ ಒಂದು ವೃದ್ಧಾಪ್ಯದಲ್ಲಿ ಸಂತೋಷವಾಗಿ ಜೀವನವನ್ನು ಕಳಿಬಹುದು ಅಂತಂದೇ ಹೇಳ್ಬೋದು. ಬೇರೆ ಯಾರ ಹತ್ರನೂ ಕೈ ಚಾಚದೆ ಒಂದು ತುತ್ತು ಅನ್ನಕ್ಕೋಸ್ಕರ ಎಷ್ಟು ಪರದಾಡ್ತಾರೆ ಜನ ಅಂತ ಅಂದರೆ ಈಗ ಅಟ್ ಪ್ರೆಸೆಂಟಲ್ಲಿ ತುಂಬಾ ಕಷ್ಟ. ನಾವು ಒಂದು ತುತ್ತು ಅನ್ನಕ್ಕೆ ದುಡ್ಡನ್ನು ದುಡಿಯೋದು ತುಂಬಾ ಕಷ್ಟ ಈ ಒಂದು ಸಿಚುವೇಷನ್ನಲ್ಲಿ. ಹಾಗಾಗ್ಬಿಟ್ಟು ನಾವು ಬೇರೆಯವ್ರ ಹತ್ರ ಕೈ ಚಾಚಿದೆ ಅಂದರೆ ಸಂಬಂಧಿಕರ ಹತ್ರ ಇರ್ಬೋದು ಅಥವಾ ನೆರೆಹೊರೆಯವ್ರ ಹತ್ರ ಇರ್ಬೋದು, ನಾವು ಕೈ ಚಾಚಿದಾಗ ಅವ್ರು ಏನಂತಾರೆ ಅಂದರೆ ನೋಡಿ ನಗ್ತಾರೆ ಹೊರತು ಯಾರು ಕೂಡ ನಮಗೆ ಹೆಲ್ಪನ್ನು ಮಾಡೋದಿಲ್ಲ. ಹಾಗಾಗಿ ನಮ್ಮ ಜೀವನದ ನಮ್ಮ ಒಂದು ತುತ್ತನ್ನು ನಾವೇ ದುಡಿದು ತಿನ್ನುವಂಥ ಪರಿಸ್ಥಿತಿ ಈಗ ಅಟ್ ಪ್ರೆಸೆಂಟ್ ಇರೋದ್ರಿಂದ ನಾವು ಈಗಲಿಂದನೇ ಸ್ವಲ್ಪ ಹಣವನ್ನು ಕೂಡಿರ್ತಾ ಹೋದರೆ ಅದು ನಮ್ಮ ವೃದ್ಧಾಪ್ಯಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಗ ನಾವು ಯಾರ ಒಂದು ಕೈ ಕೆಳಗಡೆನೂ ಇರದೆ, ಯಾರ ಹತ್ರನ ಏನು ಮಾತುಗಳನ್ನು ಕೇಳದೆ, ಯಾರ ಹಂಗಿನಲ್ಲೂ ಬದುಕೋಕ್ಕೆ ನಮಗೆ ಇಷ್ಟ ಇಲ್ಲದೆ ಇರುವಾಗ ಈ ಒಂದು ಹಣ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಂದೇ ಹೇಳ್ಬೋದು. ಆಗ ನಮಗೆ ಈ ಒಂದು ಹಣ ಇದ್ದರೆ ನಾವು ಈ ಥರ LICಗಳನ್ನು ಕಟ್ಕೊಂಡು ನಮಗೆ ಒಂದೇ ಸತಿ ಬಿಗ್ ಅಮೌಂಟ್ ಸಿಕ್ಕಾಗ ನಮ್ಮ ಜೀವನವನ್ನು ನಾವು ರೂಪಿಸ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಲ್ವಾ. ಅದೇ ರೀತಿ ನಾವು ಏನು ಒಂದು ವೃದ್ಧಾಪ್ಯದಲ್ಲಿ ಸಂತೋಷವಾಗಿ ಜೀವನವನ್ನು ಕಳೀಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ರೀತಿ ನಮ್ಮ ಇಲ್ಲಪ್ಪ ಹಂಗೆ ನಮಗೆ ಅದರ ಅವಶ್ಯಕತೆ ಇಲ್ಲ ಅಂತ ಅಂದಾಗ ನಮ್ಮ ಮಕ್ಕಳ ಎಜುಕೇಷನ್ಗೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಚಿಕ್ಕ ಮಗು ಇದ್ದಿದ್ದು ಮುಂದೆ ದೊಡ್ಡದಾಗ್ತಾ ಅದರ ಎಜುಕೇಷನ್ ಖರ್ಚು ಕೂಡ ನಮಗೆ ತುಂಬಾ ಜಾಸ್ತಿ ಹೊಡ್ತಾ ಬೀಳುತ್ತೆ. ನಾವು ಏನು ಮಗುಗೆ ಈಗ ಚಿಕ್ಕದಾಗಿನಿಂದ ನಾವು ನಮಗೆ ಒಂದು LIC ನಾವು ಮಾಡಿಸ್ಕೊಂಡಾಗ ಆ LIC ಅಮೌಂಟ್ ನಮಗೆ ಬರೋ ಅಷ್ಟೊತ್ತಿಗೆ ನಮ್ಮ ಮಕ್ಕಳ ಹೈಯರ್ ಎಜುಕೇಷನ್ ಅಂತ ಪ್ರೆಸೆಂಟ್ ಅಲ್ಲಿಗೆ ನಿಂತಿರುತ್ತೆ. ಆಗ ನಾವು ಈಗ ನಮ್ಮ ಪಾಪಗೆ ಏನೋ ಒಂದು ಎಜುಕೇಷನ್ ಮಾಡಿಸ್ಬೇಕು, ಈಗ ನಮಗೆ ಅಷ್ಟು ಪ್ರೆಸೆಂಟ್ ನಮಗೆ ಒಂದು 10 ಲಕ್ಷ ದುಡ್ಡು ಬೇಕು ಅಂದಾಗ ನಾವು ಏನು 16 ವರ್ಷದಿಂದ ಕಟ್ಕೊಂಬಂದಿರ್ತೀವಲ್ಲ ದುಡ್ಡು, ನಮಗೆ ಒಂದು 6 ಲಕ್ಷ ಅಮೌಂಟ್ ನಮ್ಮ ಕೈಗೆ ಸಿಕ್ಕಾಗ ಇನ್ನು 4 ಲಕ್ಷ ಜೋಡಿಸೋದಕ್ಕೆ ನಮಗೆ ಕಷ್ಟ ಅನಿಸಲ್ಲ. ಅಷ್ಟು ಅಮೌಂಟನ್ನು ಜೋಡಿಸಿ ಕಟ್ಟಬೇಕು, ಸಾಲ ಮಾಡಿ ಕಟ್ಟಬೇಕು ಅಂತಂದರೆ ಎಷ್ಟು ಹೊಡ್ತಾ ಬೀಳುತ್ತೆ ಲೆಕ್ಕ ಹಾಕಿ. ಹಾಗಾಗಿ ನಾವು ಅಟ್ ಪ್ರೆಸೆಂಟನ್ನು ಯೋಚನೆ ಮಾಡದೆ ನಮ್ಮ ಒಂದು ಫ್ಯೂಚರಿಂಗನ್ನು ನಾವು ಯೋಚನೆ ಮಾಡ್ಕೊಂಡು ನಾವು ಈಗ LIC ಕಟ್ಟೋದಕ್ಕೆ ತುಂಬ ಜನ ಮುಂದೆ ಬರ್ತಾರೆ, ಮುಂಚೆ ಎಲ್ಲ ಬರ್ತಾ ಇರಲಿಲ್ಲ. ಹಾಗಾಗಿ ನನಗೆ ಈ ಪ್ಲ್ಯಾನಿಂಗ್ ತುಂಬಾ ಇಷ್ಟ ಆಯಿತು. ಯಾಕಪ್ಪ ಅಂತಂದರೆ ಇಲ್ಲಿ ಒಬ್ಬರು ಅಂಕಲ್ ಬರ್ತಾರೆ LIC ಹೇಳೋದಕ್ಕೆ, ಕಟ್ಟಿಸ್ಕೊಳ್ಳೋದಕ್ಕೆ. ಅವರು ನನಗೆ ಈ ವಿಚಾರವನ್ನು ಹೇಳಿದಾಗ ತುಂಬ ಇಷ್ಟ ಆಯಿತು. ಯಾಕೆ ಅಂತಂದರೆ ನಮ್ಮ ಫ್ಯೂಚರ್ ಪ್ಲ್ಯಾನು ಕೂಡ ಚೆನ್ನಾಗಿರುತ್ತೆ, ನಮ್ಮ ಮುಂದಿನ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾರ ಹತ್ರನೂ ಕೈ ಚಾಚಿ ಬೇಡದೆ ನಮ್ಮ ಒಂದು ತುತ್ತನ್ನು ನಾವೇ ದುಡಿದು ತಿಂದ ಹಾಗೆ ಒಂದು ಫೀಲ್ ಆಗುತ್ತೆ ಅದು. ಯಾಕಂದರೆ ಅದು ನಮ್ಮ ದುಡ್ಡು, ನಾವು ಕಷ್ಟಪಟ್ಟು ಕೂಡಿಟ್ಟಂಥ ಹಣ ನಮ್ಮ ಕೈಗೆ ಸಿಕ್ಕಾಗ ಅದರ ಖುಷಿನೇ ಬೇರೆ. ನಾವು ಯಾರ ಹಂಗಲ್ಲೂ ಇಲ್ಲ, ನಾವು ಸ್ವತಂತ್ರವಾಗಿ ಸ್ವಾಭಿಮಾನವಾಗಿ ಬದುಕ್ತಿದ್ದೀವಿ ಅನ್ನೋ ಒಂದು ಫೀಲಿಂಗ್ ಇರುತ್ತಲ್ವ ಮನಸ್ಸಲ್ಲಿ, ಅದು ಮನುಷ್ಯನ ಎಷ್ಟು ಎತ್ತರಕ್ಕೆ ತೊಗೊಂಡೋಗುತ್ತೆ ಅಂತ ಅಂದರೆ, ತಪ್ಪು ಮಾಡಿಲ್ಲ ಅಂದರೆ ಯಾರಿಗೂ ಬಗ್ಗುವಂಥ ಅವಶ್ಯಕತೆ ಇಲ್ಲ. ತಪ್ಪು ಮಾಡಿದ್ದೀನಿ ಅಂತ ಅಂದರೆ ನಮಗಿನ್ನ ಚಿಕ್ಕವರಾದರೂ ಪರವಾಗಿಲ್ಲ, ಅವ್ರ ಹತ್ರ ಸಾರಿ ಕೇಳೋದ್ರಲ್ಲಿ ಅಥವಾ ಕ್ಷಮೆ ಕೇಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ನನಗೆ ಈ ಒಂದು ಹಣದ ಉಳಿತಾಯದ ಒಂದು ಏನೋ ಟಿಪ್ ಇದೆ, ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಶೇರ್ ಮಾಡ್ಕೊತಿದ್ದೀನಿ. ಇನ್ನೊಮ್ಮೆ ಹೇಳ್ತೀನಿ, ನಾನು ಆಗಲೇ ಹೇಳ್ದಾಗೆ ನಾವೇನಾದರೂ ಆ ಥರ ಅಂದರೆ ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದಾಗ
ಈ ಥರ ಏನಾದರೂ ಮಾಡಿದಾಗ ಈಗ ಹೆಣ್ಮಕ್ಳು ಬಾಯಿ ಸುಮ್ಮನೆ ಇರಲ್ಲ ಅಲ್ವಾ. ನಾವೇನಾದರೂ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊತೀವಿ. ಇಲ್ಲ ನಮ್ಮ ಫ್ರೆಂಡ್ ಹತ್ರ ಇರ್ಬೋದು, ನಮ್ಮ ಅಕ್ಕಪಕ್ಕದ ಹತ್ರ ಇರ್ಬೋದು. ಕೆಲವೊಂದು ಸಲ ಅವರು ನಮಗೆ ಆಪೋಸಿಟ್ ಆಗಿ ನಮ್ಮ ಅತ್ತೆಗೆ ಫೇವ್ರೇಟ್ ಆಗಿಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಅಂದರೆ ನಾವು ತಗೊಂಡಿರೋದು, ನಾವು ಮಾಡಿರೋ ಪ್ಲ್ಯಾನಿಂಗ್ ಎಲ್ಲ ಹೋಗ್ಬಿಟ್ಟು ಅವ್ರಿಗೆ ಸ್ವಿಚ್ ಹಾಕ್ಬಿಡ್ತಾರೆ. ಆವಾಗ ಮನೇಲಿ ದೊಡ್ಡ ಯುದ್ಧಕಾಂಡಗಳನ್ನು ನಡೆದೋಗುತ್ತೆ, ಒಬ್ರಿಗೊಬ್ರಿಗೆ ಮನಸ್ತಾಪ ಬರುತ್ತೆ, ಜಗಳಗಳಾಗುತ್ತೆ. ಪಾಪ ಗಂಡ ಅನ್ನೋ ಪ್ರಾಣಿ ಯಾರಿಗ್ರಿ ಹೇಳೋಕ್ಕಾಗುತ್ತೆ, ಇತ್ಲಾಗೆ ಅಮ್ಮಂಗೂ ಹೇಳೋಕ್ಕಾಗಲ್ಲ, ಇತ್ಲಾಗೆ ಹೆಂಡ್ತಿಗೂ ಹೇಳೋಕ್ಕಾಗಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಬಂದು ನಿಂತಿರ್ತಾರೆ. ಅತ್ತೆ ಒಂದು ಮೆಂಟಾಲಿಟಿ ಏನಿರುತ್ತಿತ್ತಪ್ಪ ಅಂತಂದರೆ ಅಟ್ ಪ್ರೆಸೆಂಟ್ ಅವ್ರಿಗೆ ಕಣ್ಣಿಗೆ ಕಾಣೋ ರೀತಿ ಏನು ತಗೊಳ್ಳೋಂಗಿಲ್ಲ. ನಾನೆಲ್ಲ ಅತ್ತೆರು ಆ ಥರ ಇರ್ತಾರೆ ಅಂತಲ್ಲ, ಟಿಪಿಕಲ್ ಅತ್ತೆಯವರು ಈಗಲೂ ಕೂಡ ಇದ್ದಾರೆ. ನೀವು ಕೆಲವೊಬ್ಬರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಇದು, ಹಾಗಾಗಿ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೀನಿ. ಹಂಗಾಗಿಬಿಟ್ಟು ಆ ಕಷ್ಟವನ್ನು ನಾವು ಅನುಭವಿಸೋದಕ್ಕಿಂತ ನಮಗೆ ಫ್ಯೂಚರ್ ಪ್ಲಾನಿಂಗ್ ಅನ್ನೋದು ತುಂಬಾ ಮುಖ್ಯ. ಕೇಳ್ಬೋದು ನೀವು, ಅಯ್ಯೋ ಬಿಡ್ರಿ, ಈ ಕಾಯಿಲೆಗಳಲ್ಲಿ ಈ ಕಸಾಲೆಗಳಲ್ಲಿ ಅಷ್ಟು ವರ್ಷ ಯಾರು ಬದುಕಿರ್ತಾರೆ ಅಂತಂದು ಹೇಳ್ಬಿಟ್ಟು. ಬದುಕೋದು ಬಿಡೋದು ಅದು ನಮ್ಮ ಕೈಲಿಲ್ಲ, ಪರಮಾತ್ಮನೇ ಇಚ್ಛೆ. ಅಟ್ಲೀಸ್ಟ್ ನಾವು ಸತ್ತ ಮೇಲಾದರೂ ನಾವು LICಗಳನ್ನು ಮಾಡಿಸಿದ್ರೆ, ಅಟ್ಲೀಸ್ಟ್ ನಾವು ಸತ್ತ ಮೇಲಾದ್ರೂ ನಮ್ಮ ಮಕ್ಕಳಾದ್ರೂ ನೆಮ್ಮದಿಯಾಗಿ ತಿನ್ನಬಹುದು. ಅಯ್ಯೋ ನಮ್ಮಮ್ಮ ಇದ್ದಾಗಂತೂ ಏನೂ ಮಾಡಲಿಲ್ಲ, ನಮ್ಮ ಅಪ್ಪಾಜಿ ಅಮ್ಮ ಸತ್ತ ಮೇಲಾದರೂ ನಮಗೆ ಕೈ ತುಂಬ ದುಡ್ಡು ಬರೋಂಗೆ ಮಾಡಿದ್ರು ಅಂತನಾದರೂ ನೆನೆಸ್ತಾರಲ್ವಾ. ಹಂಗಾಗ್ಬಿಟ್ಟು ಈಗೆಲ್ಲ ಒಳ್ಳೊಳ್ಳೆ ಪಾಲಿಸಿಗಳು ಬಂದಿದೆ. ಮೆಚುರಿಟಿ ಪ್ಲಾನಿಂಗ್ ಇರ್ಬೋದು, ಅಥವಾ ಕಂತು ವೈಸ್ ಕಟ್ಟೋದಿರ್ಬೋದು. ಇವುಗಳು ಎಷ್ಟು ಒಳ್ಳೊಳ್ಳೆ ಪ್ಲಾನಿಂಗ್ಸ್ ಬಂದಿದೆ ಅಂತಂದರೆ, ಅದನ್ನು ಕೇಳಿದ ತಕ್ಷಣ ಅದಕ್ಕೆ ಇನ್ಫ್ಲೂಯೆನ್ಸ್ ಆಗಿ ನಾವು LIC ಮಾಡಿಸ್ಕೋಬೇಕು ಅನ್ನೋದಂತಂದು ಒಂದು ಮೈಂಡಲ್ಲಿ ಬಂದುಬಿಡುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಫ್ಯೂಚರ್ ಪ್ಲಾನಿಂಗ್ ಇರಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಂಗಾಗಿ ಇದು ಒಂದು ನನ್ನ ಅನಿಸಿಕೆ. ಹೇಳಿದ್ನಲ್ವ, ನಾವು ಏನು ನಮ್ಮ ವೃದ್ಧಾಪ್ಯದಲ್ಲಿ ಬೇರೆ ಯಾರ ಹತ್ರನೂ ಕೈ ಚಾಚಿ ತಿನ್ನಬಾರ್ದು ಅನ್ನೋ ಒಂದು ಆಸೆ ನಮ್ಮ ಎಲ್ಲರಿಗೂ ಇರುತ್ತೆ. ವಯಸ್ಸಾದಮೇಲೆ ಎಲ್ಲರೂ ಚುಚ್ಚು ಮಾತಾಡೇ ಆಡ್ತಾರೆ. ನಾನು ಅಂತಲ್ಲ, ನೀವು ಅಂತಲ್ಲ. ಈಗ ನಮಗೆ ವಯಸ್ಸಾದಮೇಲೆ ನಮ್ಮ ಮಕ್ಕಳು ಮಾತಾಡ್ಬೋದು. ನಾವೀಗ ನಮ್ಮ ಅಪ್ಪ ಅಮ್ಮನಿಗೆ ಮಾತಾಡ್ದ ಹಾಗೆ ನಮಗೆ ವಯಸ್ಸಾದಾಗ ನಮ್ಮ ಮಕ್ಕಳು ನಮಗೆ ಮಾತಾಡ್ತಾರೆ ಅಂತಂದೇ ಹೇಳ್ಬೋದು. ಹಂಗಾಗ್ಬಿಟ್ಟು ಎಲ್ಲರಿಗೂ ಒಂದು ಆತ್ಮಗೌರವ ಅನ್ನೋದಿರುತ್ತೆ, ಸ್ವಾಭಿಮಾನ ಅನ್ನೋದಿರುತ್ತೆ. ಹಾಗಾಗಿ ಏನು ನಾವೀಗ ಪೈಸಾ ಕೂಡಿಟ್ಟು LICಗಳನ್ನು ಮಾಡಿಸ್ಕೊತೀವಿ, ಅದು ನಮಗೆ ಮುಂದೆ ಫ್ಯೂಚರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಯಾರ ಋಣದಲ್ಲೂ ಬದುಕುವಂಥ ಅವಶ್ಯಕತೆ ನಮಗಿರಲ್ಲ. ಆಗ ಏನು ನಾವು ದುಡ್ಡು ಕಟ್ಟಿರ್ತೀವಲ್ಲ ಹಣವನ್ನು, ಆ ದುಡ್ಡಿಂದಲೇ ನಾವು ಒಂದು ನಮ್ಮ ಊಟವನ್ನು ಮಾಡಬಹುದು ಅನ್ನೋದು ಒಂದು ಅಂತಂದರೆ ಹೇಳ್ಬೋದು. ಹಾಗಾಗಿ LICಗಳನ್ನು ಮಾಡಿಸ್ಕೊಳ್ಳಿ, ಅದರಿಂದ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಮುಂದೆ ಫ್ಯೂಚರಲ್ಲಿ ಅದು ತುಂಬಾ ಹೆಲ್ಪ್ ಆಗುತ್ತೆ. ಸ್ವಾಭಿಮಾನವಾಗಿ ಬದುಕೋದಕ್ಕೆ ನಮಗೆ ಹೆಲ್ಪನ್ನು ಮಾಡುತ್ತೆ ಅಂತಂದು ಹೇಳ್ಬಿಟ್ಟು ನನ್ನ ಒಂದು ನಂಬಿಕೆ. ಹಂಗಾಗಿ ಈ ವಿಷಯವನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾನು ಈ ವಿಷಯಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗಾದ್ರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನೀವು ಯಾರಾದರೂ ಈ ಥರ LICಗಳನ್ನು ಮಾಡಿಸ್ಕೊಂಡಿದ್ರೆ, ಅಥವಾ ನಿಮ್ಮ ಮನೇಲಿ ಯಾರಿಗಾದರೂ ನಿಮ್ಮ ಅಪ್ಪಾಜಿಗೋ ಅಮ್ಮಂಗೋ ಅಥವಾ ಮಕ್ಕಳಿಗೋ ಯಾರಿಗಾದ್ರೂ ಮಾಡಿಸಿದ್ರೆ ನನ್ನ ಹತ್ರ ಶೇರ್ ಮಾಡಿ. ನಮ್ಮ ಮನೇಲಿ ನಮ್ಮ ಮನೆಯವ್ರಿಗಿದೆ, ನನಗಿಲ್ಲ. ನನಗೂ ಅವ್ರು ಹೇಳಿದ್ದು ಪಾಲಿಸಿ ಅವನ್ನೆಲ್ಲ ಕೇಳಿ ತುಂಬ ಆಸೆ ಆಯಿತು, ಇಷ್ಟನೂ ಆಯಿತು. ಅಂದರೆ ನಮ್ಮ ಮನೆಯಲ್ಲಿ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರಿಗೂ ಇದೆ, ನಮ್ಮ ಮನೆಯವ್ರ ಅಣ್ಣನಿಗೂ ಇದೆ. LICಗಳು ಇರಬೇಕು ಜೀವನದಲ್ಲಿ. ಯಾರು ಬೇಕಿದ್ರೂ ಕೈ ಕೊಡ್ಬೋದು. ಜೀವನದಲ್ಲಿ ಕೊನೆಯವರೆಗೂ ಎಲ್ಲರೂ ನಮ್ಮ ಜೊತೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸಲ ಗಂಡನಿಗಿನ ಮುಂಚೆ ಹೆಂಡತಿ ಸಾಯ್ಬೋದು, ಹೆಂಡತಿಗಿನ ಮುಂಚೆ ಗಂಡ ಸಾಯ್ಬೋದು. ಆಗ ನಾವು ಒಬ್ಬಂಟಿ ಆಗಬೇಕಾಗುತ್ತೆ. ಒಬ್ಬಂಟಿಯಾಗಿ ಜೀವನ ಮಾಡೋದು ತುಂಬಾ ಕಷ್ಟ. ಮಕ್ಕಳು ಕೂಡ ನಮಗೆ ನಾವು ಕೊನೆವರೆಗೂ ನಮ್ಮ ಜೊತೆಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹೆಣ್ಮಕ್ಳಾದರೆ ಕೊಟ್ಟು ಮನೆಗೆ ಹೋಗ್ತಾರೆ, ಗಂಡು ಮಕ್ಕಳಾದರೆ ಹೆಂಡತಿ ಬಂದಮೇಲೆ ಚೇಂಜ್ ಆಗ್ತಾರೆ. ಹಾಗಾಗಿ ಕೆಲವೊಂದು ಸಲ ನಮಗೂ ಅನಿಸುತ್ತೆ ನಾವು ಸ್ವಾಭಿಮಾನವಾಗಿ ಬದುಕಬೇಕು ಅಂತಂದೇಳಿ. ಸಿಂಗಲ್ಲಾಗಿ ಜೀವನ ಮಾಡೋದು ತುಂಬಾ ಕಷ್ಟ. ಹಂಗಾಗಿ ನಾವು ಈ ಥರ LICಗಳನ್ನು ಮಾಡಿಸ್ಕೊಂಡ್ರೆ ನಮಗೆ ಮುಂದೆ ಫ್ಯೂಚರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತಂದೇ ಹೇಳ್ಬೋದು. ಹಾಗಾಗಿ ನನಗೆ ಈ ಪ್ಲಾನಿಂಗ್ ಇಷ್ಟ ಆಯಿತು, ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಶುಭರಾತ್ರಿ.